ವೆಲ್ಕಮ್ ಟು ಜ್ಞಾನ ಬ್ರಹ್ಮಾಂಡ. ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ? ನಿಮ್ಮ ಆಪ್ಷನ್ಗಳು: ಎ 52 ವಾರಗಳು, ಬಿ 54 ವಾರಗಳು, ಸಿ 56 ವಾರಗಳು, ಡಿ 50 ವಾರಗಳು. ಸರಿಯಾದ ಉತ್ತರ ಆಪ್ಷನ್ ಎ 52 ವಾರಗಳು. ಒಂದು ವರ್ಷದಲ್ಲಿ 52 ವಾರಗಳನ್ನು ನಾವು ನೋಡುತ್ತೇವೆ. ಮಳೆಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಹಸಿರು ಬಣ್ಣ, ಬಿ ಹಳದಿ ಬಣ್ಣ, ಸಿ ಕೆಂಪು ಬಣ್ಣ, ಡಿ ನೀಲಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಣ್ಣ. ಕಾಮನಬಿಲ್ಲಿನಲ್ಲಿ ಮೊದಲು ಇರುವ ಬಣ್ಣವೆಂದರೆ ಕೆಂಪು ಬಣ್ಣವಾಗಿದೆ. 200 ರು ನೋಟಿನಲ್ಲಿ ಕಾಣುವ ಚಿತ್ರ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಎಲ್ಲೋರಾ ಗುಹೆ, ಬಿ ಸಾಂಚಿ ಸ್ತೂಪ, ಸಿ ದಂಡಿ ಯಾತ್ರೆ, ಡಿ ಲಾಲ್ ಕಿಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂಚಿ ಸ್ತೂಪ. 200 ರೂಪಾಯಿ ನೋಟಿನಲ್ಲಿ ನಾವು ಸಾಂಚಿ ಸ್ತೂಪದ ಚಿತ್ರವನ್ನು ನೋಡಬಹುದು. ಯಾವ ದೇಶದಲ್ಲಿ ಫೋಟೋಗಳನ್ನು ತೆಗೆಯುವುದು ಅಪರಾಧವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಪಾಕಿಸ್ತಾನ್, ಬಿ ತುರ್ಕಮೆನಿಸ್ತಾನ್, ಸಿ ಅಫ್ಘಾನಿಸ್ತಾನ್, ಡಿ ಟರ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ತುರ್ಕ್ಮೆನಿಸ್ತಾನ್. ಇಲ್ಲಿ ಫೋಟೋಗಳನ್ನು ತೆಗೆಯುವುದು ಅಪರಾಧವಾಗಿದೆ. ಯಾವ ಪ್ರಾಣಿಯ ಹಾಲಿನಲ್ಲಿ ಆಲ್ಕೋಹಾಲ್ ಅಂಶವಿರುತ್ತದೆ? ನಿಮ್ಮ ಆಪ್ಷನ್ಗಳು: ಎ ಒಂಟೆ, ಬಿ ಕತ್ತೆ, ಸಿ ಕುರಿ, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆನೆ. ಆನೆಯ ಹಾಲಿನಲ್ಲಿ ಆಲ್ಕೋಹಾಲ್ ಅಂಶವಿರುತ್ತದೆ. ಬಾಳೆಹಣ್ಣಿನೊಂದಿಗೆ ಏನು ಸೇವಿಸಿದರೆ ನಮ್ಮ ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ? ನಿಮ್ಮ ಆಪ್ಷನ್ಗಳು: ಎ ಹಾಲು, ಬಿ ಪಪ್ಪಾಯಿ, ಸಿ ಮೊಟ್ಟೆ, ಡಿ ಎಳನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ಪಪ್ಪಾಯ ಹಣ್ಣನ್ನು ಬಾಳೆಹಣ್ಣಿನೊಂದಿಗೆ ಯಾವತ್ತೂ ಸೇವಿಸಬಾರದು. ಹಂದಿ ಕೊಬ್ಬಿನಿಂದ ಯಾವ ಮೇಕಪ್ ಪ್ರಾಡಕ್ಟನ್ನು ತಯಾರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಗಳು: ಎ ಸೋಪ್, ಬಿ ಲಿಪ್ಸ್ಟಿಕ್, ಸಿ ಫೇಸ್ ವಾಶ್, ಡಿ ಕಾಜಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಿಪ್ಸ್ಟಿಕ್. ಹಂದಿ ಕೊಬ್ಬಿನಿಂದ ಲಿಪ್ಸ್ಟಿಕ್ಕನ್ನು ತಯಾರಿಸುತ್ತಾರೆ. ಪ್ರಪಂಚದಲ್ಲಿ ಹೆಚ್ಚು ಸೇಬುವನ್ನು ಬೆಳೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಭಾರತ, ಬಿ ಚೀನಾ, ಸಿ ಅಮೇರಿಕಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ದೇಶದಲ್ಲಿ ಹೆಚ್ಚು ಸೇಬುವನ್ನು ಬೆಳೆಯುತ್ತಾರೆ. ಭಾರತ ಹಾಗೂ ಅಮೆರಿಕಾದ ನಡುವೆ ಎಷ್ಟು ಸಮಯಗಳ ಅಂತರವಿದೆ? ನಿಮ್ಮ ಆಪ್ಷನ್ಗಳು: ಎ 7 ಗಂಟೆ 30 ನಿಮಿಷ, ಬಿ 8 ಗಂಟೆ 30 ನಿಮಿಷ, ಸಿ 9 ಗಂಟೆ, ಡಿ 9 ಗಂಟೆ 30 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಡಿ 9 ಗಂಟೆ 30 ನಿಮಿಷ.
ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಗಳು: ಎ ಬೆಂಗಳೂರು, ಬಿ ಮಂಗಳೂರು, ಸಿ ಬೆಳಗಾವಿ, ಡಿ ಕಲಬುರ್ಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳಗಾವಿ. ಸುವರ್ಣ ವಿಧಾನಸೌಧವು ಬೆಳಗಾವಿ ಜಿಲ್ಲೆಯಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.